ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನುಷ್ಯನ ಜೀವನದಲ್ಲಿ ದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಏನು ನಾವು ಆ ಕಾಲಕ್ಕೆ ತಕ್ಕ ಹಾಗೆ ಹೋಮ ಹವನಗಳು ಮಾಡಿದಾಗ ದಾನ, ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಔಷಧಿ ದಾನ, ಎಲ್ಲ ದಾನಗಳನ್ನು ಆಯಾ ಕಾಲಕ್ಕೆ ತಕ್ಕ ಹಾಗೆ ಕೊಡ್ತೀವಿ. ಆದರೆ ಒಂದು ದಾನ ಇದೆ, ಆ ದಾನದಿಂದ ನಮಗೆ ಶನಿಕಾಟ ಇರ್ಬೋದು, ಕುಟುಂಬದಲ್ಲಿ ಕಲಹಗಳಿರ್ಬೋದು, ಪದೇ ಪದೇ ಗಲಾಟೆಗಳಿರ್ಬೋದು, ಮನೆಯಲ್ಲಿ ಯಾರ ಮಾತು ಯಾರೂ ಕೇಳೋದಿಲ್ಲ, ಹಾಗೆ ಮನೆಯಲ್ಲಿ ಅವ್ರದ್ದೇ ಆದ ಸ್ವಪ್ರತಿಷ್ಠೆಗಳು ಹಾಗೂ ಕುಟುಂಬದಲ್ಲಿ ಪದೇ 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 ಕಾಯಿಲೆಗಳು ಬರೋದು, ಇವೆಲ್ಲಕ್ಕೂ ಸೇರಿ ಒಂದು ಮಹತ್ತರವಾದ ದಾನ, ವಿಶೇಷವಾದ ದಾನ, ಖರ್ಚು ಕಡಿಮೆ ಇರತಕ್ಕಂಥ ದಾನ. ನಾವು ಸಾಮಾನ್ಯವಾಗಿ ಪೂಜೆಗಳು, ಹೋಮಗಳು, ಯಜ್ಞ ಯಾಗಾದಿಗಳನ್ನು ಮಾಡಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರ. ಆದರೆ ಈ ಒಂದು ವಿಶೇಷವಾದ ದಾನ ಈ ವರ್ಷಕ್ಕೆ ಒಮ್ಮೆಯಾದರೂ, ವರ್ಷಕ್ಕೆ 2 ಬಾರಿ ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ವರ್ಷಕ್ಕೆ ಒಮ್ಮೆ, ಒಂದು ಸಾರಿ ಉತ್ತರಾಯಣದಲ್ಲಿ, ಒಂದು ಸಾರಿ ದಕ್ಷಿಣಾಯನದಲ್ಲಿ ನೀವು ಈ ದಾನವನ್ನು, ನಾನೀಗ ಹೇಳೋಕೊಟ್ಟಿರೋ ದಾನವನ್ನು ಉತ್ತರಾಯಣ ಕಾಲದಲ್ಲಿ ಒಂದು ಸಾರಿ ಈ ದಾನ, ದಕ್ಷಿಣಾಯನ ಕಾಲದಲ್ಲಿ ಒಂದು ಸಾರಿ ಕಾರ್ತಿಕ ಮಾಸ ಇರ್ಬೋದು, ಹಾಗೆ ಮಾಘ ಮಾಸ, ಕಾರ್ತಿಕ ಮತ್ತು ಮಾಘ ಮಾಸಗಳಲ್ಲಿ ನೀವು ಈ ದಾನವನ್ನು ಕೊಟ್ಟಿದ್ದೆ ಆದರೆ ಸರ್ವ ವಿಧದಲ್ಲೂ ಶುಭ ಆಗುತ್ತೆ. ಆ ದಾನಕ್ಕೆ ಏನಂತೀವಿ ಅಂದರೆ ಸ್ವಯಂ ಪಾಕ ದಾನ. ಸ್ವಯಂ ಪಾಕ ದಾನ ಏನಿದು? ಸ್ವಯಂ ಪಾಕ ದಾನ ಅಂದರೆ ಬ್ರಾಹ್ಮಣರಿರ್ಬೋದು, ಬಡವರಿರ್ಬೋದು, ಪುರೋಹಿತರಿರ್ಬೋದು, ಶಾಸ್ತ್ರಿಗಳಿರ್ಬೋದು, ಅಥವಾ ವಿಪ್ರರಿರ್ಬೋದು, ಇಂಥವ್ರಿಗೆ ಒಂದು ದೇವಸ್ಥಾನದ ಅರ್ಚಕರಿರ್ಬೋದು, ಅಂತಹವರನ್ನು ಮನೆಗೆ ಕರೆದು ಅವರನ್ನು ಒಂದು ಮಣೆಯ ಮೇಲೆ ಕೂರಿಸಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಈ ಸ್ವಯಂ ಪಾಕದಾನ ಒಂದು ಹೊತ್ತಿಗೆ ಅಲ್ಲಿ ಅವ್ರ ಮನೆಯಲ್ಲಿ 2 ಇರ್ತಾರೋ 3 ಇರ್ತಾರೋ ಗೊತ್ತಿಲ್ಲ ನಮಗೆ, ಆದರೆ ನಿಮಗೆ ಕೈಲಾದಷ್ಟು ಈ ಸಾಮಗ್ರಿಗಳನ್ನು, ಸಂಪೂರ್ಣ ಎಲ್ಲ ಸಾಮಗ್ರಿಗಳನ್ನು ನೀವು ಅವರಿಗೆ ಒಂದು ಹೊತ್ತಿಗೆ ಊಟ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದೆ ಆದರೆ ಸರ್ವ ವಿಧದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಎಲ್ಲವೂ ಶುಭ ಆಗುತ್ತೆ. ಆ ಸ್ವಯಂ ಪಾಕ ದಾನದಲ್ಲಿ ಏನು ಬರುತ್ತೆ ಅಂದರೆ, ನಾವು ಯಾವಾಗಲೂ ಹೇಳ್ತೀವಿ ದಾನಂ ದಹತಿ ಪಾಪಂ. ಅನ್ನ ಆಗಲಿ, ವಿದ್ಯೆ ಆಗಲಿ, ಆರೋಗ್ಯಕ್ಕೆ ಔಷಧಿಗಳು ಕೂಡ ದಾನ ಕೊಡ್ಬೋದು. ಆ ರೀತಿ ಸ್ವಯಂ ಪಾಕ ದಾನದಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದೇ ಅಕ್ಕಿ. ಅಡುಗೆ ಮಾಡಿರೋದಲ್ಲ, ಅಕ್ಕಿ. ನಿಮ್ಮ ಕೈಲಾದಷ್ಟು ಅಕ್ಕಿಯನ್ನು, ಅದು ಶುದ್ಧವಾದ ಅಕ್ಕಿಯನ್ನು, ಕನಿಷ್ಠ 5 ಜನರಿಗಾದರೂ ಆಹಾರ ಆಗಬೇಕು, ಆ ರೀತಿ ಅಕ್ಕಿಯನ್ನು ತಗೋಬೇಕು. ತೊಗರಿ ಬೇಳೆಯನ್ನು, ಬೆಲ್ಲವನ್ನು, ಅಲ್ಲಿ ಉಪಯೋಗಿಸೋ ಎಣ್ಣೆಯನ್ನು ಕೂಡ ಕೊಟ್ಟರೆ ಶುಭ. ಹಾಗೆ ಹುಣಸೆ ಹಣ್ಣು, ಕಲ್ಲು ಉಪ್ಪು, ಮೆಣಸಿನಕಾಯಿ, ಅಲ್ಲಿಗೆ ಆ ಪದಾರ್ಥಗಳಿಗೆ ಉಪಯೋಗಿಸೋ ಸಾಸಿವೆ ಆಗ್ಬೋದು, ಹೆಸರು ಬೇಳೆ ಆಗ್ಬೋದು, 5 ರೀತಿಯ ತರಕಾರಿಗಳನ್ನು, ಕುಂಬಳಕಾಯಿಯನ್ನು, 5 ರೀತಿ ತರಕಾರಿ, ಕುಂಬಳಕಾಯಿ, ಸಾಧ್ಯವಾದರೆ ಒಂಚೂರು ಸೊಪ್ಪು, ಕರಿಬೇವಿನ ಸೊಪ್ಪು, ಇನ್ನೊಂದು ಸೊಪ್ಪು, ಅದರ ಜೊತೆಗೆ ಹಣ್ಣನ್ನು ಕೊಡಬೇಕು. ಬಾಳೆಹಣ್ಣನ್ನು, ಅಲ್ಲಿ ಬಾಳೆಹಣ್ಣನ್ನು 5 ಬಾಳೆಹಣ್ಣಾದರೂ ಕೊಡಬೇಕು ಅಂತ ಹೇಳುತ್ತೆ. ಹಾಗೆ ತಾಂಬೂಲ, ಎಲೆ ಅಡಿಕೆಯನ್ನು, ತಾಂಬೂಲವನ್ನು ಕೊಡೋದು, ಅದರ ಜೊತೆಗೆ ಕೈಲಾದ ದಕ್ಷಿಣೆಯನ್ನು ಕೊಟ್ಟು, ಸಾಧ್ಯವಾದರೆ ವಸ್ತ್ರದಾನ, ವಸ್ತ್ರ ಕೊಡಿ. ಅದ್ರ ಜೊತೆಗೆ ಅದು ಸಾಧ್ಯವಾದರೆ ತೆಂಗಿನಕಾಯಿ ಕೊಡಿ. ಹಾಗೆ ಕೊಟ್ಟು ಆ ಬ್ರಾಹ್ಮಣರಿಗೆ ಕೊಟ್ಟು ಅವರ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡಿ ಈ ಒಂದು ಸ್ವಯಂ ಪಾಕ ದಾನವನ್ನು ಕೊಟ್ಟಿದ್ದೆ ಆದರೆ ನೀವು ಬ್ರಹ್ಮಾಂಡದಲ್ಲಿ ಮಹಾದಾನ ಮಾಡಿದ ಫಲ ಅಂತ ಹೇಳ್ತಾ ಇಷ್ಟೂ ವಸ್ತುಗಳನ್ನು ಆಹಾರಕ್ಕೆ ಒಂದು ಹೊತ್ತಿಗೆ 5 ಜನರಿಗಾಗುವಷ್ಟು ಕೊಟ್ಟಿದ್ದೆ ಆದರೆ ಎಲ್ಲ ಕರ್ಮಗಳನ್ನು ಕಳ್ಕೋಬೋದು. ಅದರಿಂದ ಭಾಳಷ್ಟು ಶುಭ ಫಲ ಆಗುತ್ತೆ. ಯಾರು ಸಂತೃಪ್ತಿ ಪಡ್ತಾರೆ? ದೈವ ಸಂತೃಪ್ತಿ ಪಡುತ್ತೆ, ದೇವರು ಸಂತೃಪ್ತಿ. ಅಲ್ಲಿ ಬ್ರಾಹ್ಮಣ ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿ, ಅಲ್ಲಿರ್ತಕ್ಕಂಥ ಪೂಜ್ಯನೀಯರು ಏನಿರ್ತಾರೆ ಅವರೆಲ್ಲ ನಮಗೆ ಮುಖ್ಯ. ಅಲ್ಲಿ ಭಗವಂತನ ಸಂತೃಪ್ತಿ ಪಡ್ತಾನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.